ಬಸವಣ್ಣ ಯಾಕೆ ಬಾಗೇವಾಡಿಯನ್ನು ಬಿಟ್ಟು ಮಂಗಳವೇಡಕ್ಕೆ ಬಂದರು, ಮಂಗಳವೇಡದಿಂದ ಕಲ್ಯಾಣಕ್ಕೆ ಯಾಕೆ ಬಂದರು, ಕಲ್ಯಾಣದಿಂದ ಪುನಃ ಕೂಡಲ ಸಂಗಮಕ್ಕೆ ಹಾಕುವುದು? ಎಲ್ಲರೂ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಈ ಜಗತ್ತಿನಲ್ಲಿ ಅವರವರ ದೃಷ್ಟಿಕೋನದಲ್ಲಿ ಅತಿ ಅದ್ಭುತವಾದಂತಹ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಎಲ್ಲವೂ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದೇ, ಎರಡು ಮಾತಿಲ್ಲ. ಪ್ರವಾದಿ ಮಹಮ್ಮದ್ ಪೈಗಂಬರ್ ಕೊನೆಯ ಪೈಗಂಬರು, ಅದರ ಮೇಲೆ ಅನೇಕ ಜನ ಪೈಗಂಬರ್ಗಳಾಗಿ ಹೋಗಿದ್ದಾರೆ. ಆದರೆ ಇಸ್ಲಾಂ ಧರ್ಮ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಧರ್ಮದ ತಳಹದಿಯ ಮೇಲೆ ಯಾವುದೇ ಧರ್ಮ ತೆಗೆದುಕೊಳ್ಳ್ರಿ, ದೇವರು 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 ದೇವರು, ಇದರ ಮೇಲೆ ಪ್ರಯೋಗಶೀಲತೆ ಹೋಗಿ, ಇದನ್ನು ಮೀರಿದ ಯಾವುದು ಹೋಗಲಿಲ್ಲ, ಇದರ ಮೇಲೆ ಪ್ರಯೋಗಶೀಲತೆ. ಇಸ್ಲಾಂ ಧರ್ಮ ಏನು ಹೇಳುತ್ತು? ದೇವರು ಸರ್ವವ್ಯಾಪಿ ಅಲ್ಲ, ದೇವರು ಸರ್ವಶಕ್ತ. ದೇವರು ಸರ್ವವ್ಯಾಪಿ ಅಲ್ಲ, ದೇವರು ನಿರಾಕಾರವಾಗಿರ್ತಕ್ಕಂತಹ ಶಕ್ತಿ. ದೇವರು ಎಲ್ಲಾ ಕಡೆಯಲ್ಲಿ ಇರುವುದಿಲ್ಲ, ಯಾವುದೋ ಒಂದು ಪರಂಧಾಮದಲ್ಲಿ ಇರುತ್ತಾನೆ, ಕರೆದಾಗ ಮಾತ್ರ ಬರ್ತಾನೆ. ಮನುಷ್ಯ ದೇವರಾಗಲಿಕ್ಕೆ ಬರೋದಿಲ್ಲ, ದೇವರು ಕೊಟ್ಟಿರುವ ಅಸ್ತಿತ್ವದಲ್ಲಿ ತಲೆಬಾಗಬೇಕು, ಅವನಿಗೆ ಮಾತ್ರ ನೀನು ತಲೆಬಾಗಿ ಬದುಕಬೇಕು. ಇದು ಕುರಾನಿನ ನಿಯಮ ಅನ್ನತಕ್ಕಂಥದನ್ನ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬರೆದಿಟ್ಟು ಹೋಗಿದ್ದಾರೆ. ಇದು ಇಸ್ಲಾಂ ಧರ್ಮ, ಇದನ್ನು ಮೀರಿದು ಇಲ್ಲ. ಮೊದಲನೇ ಸಾಲೆ ಅದು, ಆದರೂ ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು. ನೀನು ಇಸ್ಲಾಮಿಯಾಗಿದ್ಯಾ, ನೀ ಸತ್ತ ನಂತರ ಸ್ಥಳದಲ್ಲಿ ಒಬ್ಬ ಇಸ್ಲಾಂ ಧರ್ಮದವನು ಕಡಿಮೆ ಆಗುತ್ತಾನೆ, ನೀನು ಸಾಯುವುದರ ಪೂರ್ವದಲ್ಲಿ ಇನ್ನೊಬ್ಬನನ್ನು ಇಸ್ಲಾಮಿಯನಾಗಿ ಮಾಡಿ ನೀನು ಸಾಯು. ಬಹಳ ಅತಿ ಅದ್ಭುತವಾದಂತಹ ಧರ್ಮ. 280 ಕೋಟಿ ಜನಗಳನ್ನು ತೆಕ್ಕೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಇಸ್ಲಾಂ ಧರ್ಮ. ಪ್ರತಿದಿನ 5 ಸಲ ನಮಾಜ್ ಮಾಡುವ ಧರ್ಮ. ಬಹಳ ಶಾಂತಿಯ ದೇವದೂತನಾಗಿರ್ತಕ್ಕಂಥ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅದರ ಸಂಸ್ಥಾಪಕ ಅಂತಕ್ಕಂಥದನ್ನು ನಾವು ಕಾಣ. ಅದರ ನಂತರ ಬರ್ತಕ್ಕಂಥ ಜೀಸಸ್ ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದಂತಹ ಧರ್ಮವನ್ನು ತಂದರು. ಬಹಳ ಒಳ್ಳೆ ಧರ್ಮ ಅದು. ಇಟ್ ಇಸ್ ಓಲ್ಡ್ ಟೆಸ್ಟಮೆಂಟ್. ಅದರಲ್ಲಿ ಓದಬೇಕು ಬೈಬಲಿನ ನಿಯಮಗಳು ಏನು ಅಂತ. ಅವರು ಈ ಸೃಷ್ಟಿಯನ್ನ ಕುರಿತು ಬಹಳ ಅತಿ ಅದ್ಭುತವಾದ ಚಿಂತನೆ ಮಾಡ್ತಾರೆ. ಅವರು ಬೈಬಲಿನಲ್ಲಿ ಎಷ್ಟು ಚೆನ್ನಾಗಿ ಚಿಂತನೆ ಮಾಡ್ತಾರೆ. ಈ ಸೃಷ್ಟಿ ಹೇಗಾಯಿತು, ದೇವರನ್ನವನು ಹೇಗಿದ್ದಾನೆ, ದೇವರನ್ನವನು ಎಲ್ಲಿದ್ದಾನೆ, ದೇವರನ್ನತಕ್ಕಂತಹ ಅಸ್ತಿತ್ವವನ್ನು ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದನ್ನ ಕ್ರೈಸ್ತ ಧರ್ಮರು ಆ ಧರ್ಮದಲ್ಲಿ ಅವರ ವಿಚಾರಧಾರೆಗಳನ್ನು ನೋಡ್ರಿ. ಬಹಳ ಸುಂದರ ರೀ ಅವರ ಕಲ್ಪನೆಗಳು, ಎಷ್ಟು ಸುಂದರ ಕಲ್ಪನೆ ನೋಡಿ. ಏನು ಬಸವಣ್ಣರ ವಚನಗಳು, ಏನು ಸಾಲದು. ತಾಯಿಗೆ ಬೈದವನೇ ಹೊಲೆಯ, ಊರ ಹೊರಗಿರುವರು ಹೊಲೆಯರೇ, ಹೊಲೆಯರು ಹೊಲೆಯರೆಂಬಿರಿ, ಊರ ಹೊರಗಿರುವರು ಹೊಲೆಯರೇ. ಯಾವಾಗ 12 ಗಂಟೆಗೆ ಆ ಮನುಷ್ಯ ಚಪ್ಪಲಿ ಮಾಡಿಕೊಂಡು ತಂದಿಡ್ತಾನೆ, ತಂದಿಟ್ಟಂತಹ ಸಂದರ್ಭದಲ್ಲಿ ಅವಳ ತಾಯಿ ಹೋಗು ಅಂತ ಹೇಳ್ತಾರೆ. ಕಾರಣ, ದಲಿತರು ಕೇರಿ ಒಳಗೆ ಬರಬೇಕಾದರೆ ಮಠಮಠ ಮಧ್ಯಾಹ್ನದ ಬಿಸಿಲು ನೆತ್ತಿಯ ಮೇಲೆ ಬಿದ್ದಿರಬೇಕು, ಅವರ ನೆರಳು ನಮ್ಮ ಮೈ ಮೇಲೆ ಬಿದ್ದಿರಬೇಕು, ಅವರು ನಡೆದಾಡುವ ಹೆಜ್ಜೆ ಕಸಬರಿಕೆಯಲ್ಲಿ ಹರಿದು ಹೋಗಿಬಿಡಬೇಕಾಗಿತ್ತು, ಅವರು ಉಗುಳಬೇಕಾದ್ರೆ ಕಂಠಕ್ಕೆ ಉಗುಳಬೇಕಾಗಿತ್ತು, ಪುನಃ ಅವರು ಹೋಗಿ ಸೇರಿಬಿಡಬೇಕಾಗಿತ್ತು. ಒಂದು ಜೊತೆ ಚಪ್ಪಲಿ ಮಾಡಿಕೊಂಡು ಬಂದು ಕೊಟ್ಟ. ಮಾದಲಾಂಬಿಕೆ ಹೊರಗಡೆಯಿಂದ ಬಂದು, ಹೊರಗಡೆ ಬಂದು ಒಂದು ಬಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಬಸವಣ್ಣ ಜೊತೆಯಲ್ಲೇ ಬಂದ. ಬಸವಣ್ಣ ಜೊತೆಯಲ್ಲೇ ಬಂದ. ಬಟ್ಲಲ್ಲಿ ನೀರನ್ನು ಹೀಗೆ ತೆಗೆದುಕೊಂಡು ಬಂದು ಆ ಚಪ್ಪಲಿಯ ಮೇಲೆ ಹೀಗೆ ಸಿಂಪಡಿಸಿದ್ಲು. ಬಸವಣ್ಣ ಕೇಳ್ದ, ಅವ್ವ ಏನ್ ಮಾಡ್ತಾ ಇದ್ಯಾ? ಏನಿಲ್ಲಪ್ಪ, ಅವರು ದಲಿತರು, ಅವರು ಕೀಳು ವರ್ಗದವರು, ಅವರು ಮನುಷ್ಯರಲ್ಲ, ಅವರು ಮಾಂಸ ತಿನ್ನುತ್ತಾರೆ, ಅವರು ದೇವರು ಧರ್ಮಕ್ಕೆ ಬಾಹಿರವಾದವರವರು, ಅವರು ಮಾಡಿಕೊಂಡು ಬಂದಿರುವ ಚಪ್ಪಲಿಯನ್ನ ನಾವು ಹಾಗೆ ಹಾಕ್ಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ಆಕಳ ಗಂಜಲ ತಗೊಂಡು ಚಪ್ಪಲಿ ಮೇಲೆ ಹಾಕಿ ಅದನ್ನು ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತಂದು. ಬಸವಣ್ಣ ಕೇಳ್ದ, ಯವ್ವ ಯಾವುದು ನಿನ್ನ ಧರ್ಮ, ಏನು ಹೇಳ್ತದೆ ನಿನ್ನ ಶಾಸ್ತ್ರ? ಒಂದು ಆಕಳ ಗಂಜಲ ಹಾಕಿದ್ರೆ ಜಡವಾದ ಚಪ್ಪಲಿ ಶುದ್ಧವಾಗ್ತದೆ ಅನ್ನೋದಾದ್ರೆ, ಜೀವಂತ ದೇಹದ ಮೇಲೆ ಇಷ್ಟು ಆಕಳ ಗಂಜಲ ಹಾಕವ, ಅವನು ಶುದ್ಧವಾಗ್ತಾನೆ. ಯಾವುದವ ನಿನ್ನ ಧರ್ಮ? ದಯವಿಲ್ಲದ ಧರ್ಮದಾವುದಯ್ಯ. ಏನು ಅತಿ ಅದ್ಭುತ ಕಾನ್ಸೆಪ್ಟ್ ನೋಡ್ರಿ ಬಸವಣ್ಣನು. ಏನು ಅತಿ ಅದ್ಭುತವಾದಂತ ಕಾನ್ಸೆಪ್ಟ್. ಸಣ್ಣ ವಯಸ್ಸಿನಲ್ಲೇ
ಜಡವಾದ ಚಪ್ಪಲಿಗೆ ಆಕಳ ಗಂಜಲ ಹಾಕಿದ್ರೆ ಶುದ್ಧ ಆಗ್ತದಂದ್ರೆ ಜೀವಂತ ಮನುಷ್ಯನಾಗಿರ್ತಕ್ಕಂಥವರು ಅವರಿಗಿಷ್ಟ ಆಕಳ ಗಂಜಲ ಹಾಕ್ತಾವ? ಯಾಕವರನ್ನ ದೂರ ಇಟ್ಟಿದ್ಯಾ? ಮಾಂಸ ತಿನ್ನುವವರು ಅಂತ ಹೇಳಿ ಊರ ಹೊರಗಡೆ ಇಟ್ಟಿದ್ಯಾ? ಬೆಕ್ಕು ಮಾಂಸ ತಿನ್ನುವ ಬೆಕ್ಕು ಮನೆ ಒಳಗಡೆ ಬಿಟ್ಟುಕೊಂಡಿದ್ಯಾ? ಯಾವುದವೋ ನಿನ್ನ ಧರ್ಮ? ಯಾವುದು ನಿನ್ನ ಧರ್ಮ? ಎಲ್ಲಿದೆ ನಿನ್ನ ಧರ್ಮ? ದಯವಿಲ್ಲದ ಧರ್ಮ ಯಾವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ. ದಯಾ ಧರ್ಮ ಕಾ ಮೂಲ ಹೈ. ದಯ ಮೊದಲು. ಇಟ್ ಇಸ್ ನಾಟ್ ವರ್ಷಿಪ್. ಇಟ್ ಇಸ್ ನಾಟ್ ವರ್ಷಿಪ್. ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನೀವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ ನೀವು. ಈ ಜಗತ್ತಿನಲ್ಲಿ ಶಂಕರ ದೇವನೊಲಿಸಬೇಕಾದರೆ ಜ್ಞಾನ ಒಂದೇ ಸಾಧನೆ ಅಂತ ಹೇಳಿದ್ರು, ಮಹತ್ವ ಭಕ್ತಿ ಅಂತ ಹೇಳಿದ್ರು, ರಾಮಾನುಜ ನಾಮಸ್ಮರಣೆ ಅಂತ ಹೇಳಿದ್ರು, ಪ್ರವಾದಿ ಪಾಯಿಜಂಗಳಂಬರ ಪ್ರಾರ್ಥನೆ ಅಂತ ಹೇಳಿದ್ರು, ಜೀಸಸ್ ಸೇವೆ ಅಂತ ಹೇಳಿದ್ರು. ಬಸವಣ್ಣ ಬಂದು ಹೇಳದ, ಆವನಾದಡೇನು ಮಹಾದೇವನೆಂಬೋನ ಬಾಯ ತೊಂಬಲ ಮೇಯುವೆ, ಬೀಳುಡಿಗೆ ಓದಿವೆ, ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ ಸಂಗಮದೇವ. ಇವನು ಬಸವಣ್ಣ ರೀ. ಎದ್ದೇಳಬೇಕು. ಜೀವನದೊಳಗಡೆ ಏನಾದರೂ ಒಂದು ಶಕ್ತಿಯನ್ನು ನೋಡಬೇಕಾದ್ರೆ ಬಸವಣ್ಣನವರ ಹತ್ತಿರ ಹೋಗಬೇಕು. ಬಸವಣ್ಣನವರ ವಚನಗಳನ್ನು ನೋಡಬೇಕು. 280 ಕೋಟಿ ವಚನಗಳು. ಪ್ರಭುದೇವರು ಎಂತಹ ವಚನ, ಸತ್ಯಕ್ಕನ ಎಂತಹ ವಚನ, ಸಿದ್ದರಾಮೇಶ್ವರರ ವಚನ, ಅಫ್ಘಾನಿ ಸೂಫಿ ಸಂತ ಮರಳುಶಂಕರ ದೇವರ ವಚನ ಎಲ್ಲವೂ ಬರೆದಿದ್ದು ಅನುಭವ ಮಂಟಪದಲ್ಲಿ, ಕ್ರಾಂತಿಯಾಗಿದ್ದು ಅನುಭವ ಮಂಟಪದಲ್ಲಿ. ಬಸವಣ್ಣನವರನ್ನು ಓಡಿಸಿದವರು ಕ್ರೈಸ್ತರಲ್ಲ. ಈ ಕಲ್ಯಾಣದಿಂದ ಬಸವಣ್ಣನವರನ್ನು ಓಡಿಸಿದವರು ಇಸ್ಲಾಂ ಧರ್ಮದವರಲ್ಲ. ಈ ಕಲ್ಯಾಣದಿಂದ ಬಸವಣ್ಣನವರನ್ನು ಓಡಿಸಿದವರು ಈ ಕಲ್ಯಾಣದಿಂದ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಸನಾತನವಾದಿಗಳು, ಸಂಪ್ರದಾಯವಾದಿಗಳು, ಜಾತಿವಾದಿಗಳು ಕಲ್ಯಾಣದಿಂದ ಬಿಟ್ಟು ಬಸವಣ್ಣನವರನ್ನು ಓಡಿಸಿದ್ರು ಅನ್ನತಕ್ಕಂಥದ್ದನ್ನ ತಿಳಿಬೇಕು. ಕಲ್ಯಾಣದ ಜನರಿಗೆ ಕಣ್ಣೀರು ಬರಬಾರ್ದು, ರಕ್ತ ಬರಬೇಕು. ಇಲ್ಲಿ ನೀವು ಮನುಷ್ಯರು ಅಂತಿದ್ರೆ ಯಾಕೆ ಇಷ್ಟು ಅಭಿಮಾನದಿಂದ ಹೇಳ್ತೀನಿ ಅಂದ್ರ, ಯಾಕಾಗಿ ಬಸವಣ್ಣನವರು ಬಂದರು ಅನ್ನೋದನ್ನು ನಮಗೆ ಯಾರಿಗೂ ಗೊತ್ತಿಲ್ಲ. ಪ್ರಾರಂಭ ಆಗುವುದೇ ಅತ್ತೆಯನ್ನು ನೋಡಿದ ಕೂಡಲೇ. ಗಂಡ ಸತ್ತಾಗ ತಲೆಬೋಳಿಸುವ ಹೆಣ್ಣು ಮಗಳು, ಮುಟ್ಟಾದಂತಹ ಹೆಣ್ಣು ಮಗಳು, ಧರ್ಮಕ್ಕೆ ಬಾಹಿರವಾದಂತ ಹೆಣ್ಣು ಮಗಳು, ಊರ ಹೊರಗಿರುವ ಹೊಲೆಯರು ಧರ್ಮಕ್ಕೆ ಬಾಹಿರವಾದವರು, ಕಲ್ಲು ದೇವರಿಗೆ ಮೃಷ್ಟಾನ್ನ, ಜೀವಂತ ದೇವರಿಗೆ ತಂಗಳ ಅನ್ನ. ಯಾವುದು ಧರ್ಮ ನಿನ್ನದು? ಯಾವುದು ನಿನ್ನ ಧರ್ಮ? ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ನಾನು ಇಷ್ಟು ಜೋಶಾಗಿ ಇಷ್ಟು ನೊಂದು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಆ ಸಮಾಜದಲ್ಲಿ ಹುಟ್ಟಿದ್ದೇನೆ. ನನಗೆ ಗೊತ್ತು, ವೇದ ಗೊತ್ತು, ಆಗಮ ಗೊತ್ತು, ಪುರಾಣ ಗೊತ್ತು, ಗುಡಿ ಗೊತ್ತು, ಗುಂಡಾರ ಗೊತ್ತು, ಕಲ್ಲು ದೇವರು ಅಂತ ಗೊತ್ತು, ಮೋಸ ಮಾಡೋದು ಗೊತ್ತು. ನನ್ನಂತ ಬುದ್ಧಿವಂತ ಸ್ವಾಮೀಜಿ ಬೇಕಾದಷ್ಟು ಗುಡಿ ಕಟ್ಟಿ ಬದುಕಬಹುದು. ಆದರೆ ಆ ಕೆಲಸಕ್ಕೆ ನಾನು ಹೋಗಲಿಲ್ಲ. ಕಾರಣ, ಈ ಜಗತ್ತಿನಲ್ಲಿ ಯಾವುದಾದ್ರು ಒಂದು ಸಮಾನತೆಯ ಧರ್ಮ, ಪ್ರತಿಯೊಬ್ಬರಿಗೆ ಆತ್ಮಕ್ಕೆ ಶಾಂತಿ ಸಿಗುವ ಧರ್ಮ ಇದ್ರೆ ಅದು ಕೇವಲ ಶರಣ ಧರ್ಮ ಮತ್ತು ಬಸವಧರ್ಮ. ಇದರ ಅಭಿಮಾನ ಇರಬೇಕು ನಮಗೆಲ್ಲರಿಗೂ. ಒಬ್ಬರಿಬ್ಬರಿಗಲ್ಲ ಅದು, ಒಬ್ಬ ಇಬ್ಬರಿಗಲ್ಲ ಆ ಧರ್ಮ ಅದು. ಯಾರನ್ನ ಕರೆದ ಬಸವಣ್ಣ? ಯಾರ ಮನೆಯಲ್ಲಿ ಹೋದ? ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲಾ ಪುರಾತನರ ಮನೆಯಲ್ಲಿ ಬೇಡಿದೆ. ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ನೋಡ. ನನಗೊಂದೊಂದ್ಸಲ ಬಸವಣ್ಣ ನೆನೆಸ್ಕೊಂಡ್ರೆ ನೋವಾಗ್ತದ್ರಿ. ಈ ಕರ್ನಾಟಕದಲ್ಲಿ ಬಸವಣ್ಣನ ಮರ್ತು ಬಿಟ್ರಲ್ಲ ಅಂತ. ಏನು ಬಸವಣ್ಣನ ಜಯಂತಿ ಬಂದ್ರೆ 4 ಜನ ಇರೋದಿಲ್ಲ. ಸ್ವಾಮಿ, ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಯಾವುದು ಬೇಡ ಅಂದ ಬಸವಣ್ಣ ಅದನ್ನೆಲ್ಲನೂ ನಾವು ಪುನಃ ತಂದು ಒಳಗಡೆ ಇಟ್ಕೊಂಡು, ಯಾವುದನ್ನ ಮುಂದೆಲೆ ಬಾಗಿಲಿಂದ ಹೊರಗೆ ಹಾಕಿರೋದನ್ನೆಲ್ಲವನ್ನ ಇಚ್ಚಲ ಬಾಗಿಲಿಂದ ತೆಗೆದುಕೊಂಡು ಬಂದು ನಾವು ಈ ಜಗತ್ತಿನಲ್ಲಿ, ಈ ದೇಶಗಳಿಂದ ಓಡಿಸಿರ್ತಕ್ಕಂಥ ಬೌದ್ಧ ಧರ್ಮ, ಈ ದೇಶವನ್ನು ಬಿಟ್ಟು ತೊಲಗಿಸಬೇಕು ಅನ್ನತಕ್ಕಂಥ ಸನಾತನವಾದಿಗಳ ಕೈಯಲ್ಲಿ ಸಿಕ್ಕಿರ್ತಕ್ಕಂಥ ಬೌದ್ಧ ಧರ್ಮ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಬಂತು.
ಮೆಕ್ಕಾದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಇಡೀ ಜಗತ್ತಿನಲ್ಲಿ 280 ಕೋಟಿ ಸಮುದಾಯವನ್ನು ತೆಕ್ಕೆಯಲ್ಲಿ ಇಟ್ಟುಕೊಳ್ತು. ಕ್ರೈಸ್ತ ಧರ್ಮ ಇಟ್ಟುಕೊಳ್ತು. 400 ವರ್ಷದ ಸಿಖ್ ಧರ್ಮ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ತು. 900 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂತಹ ಸಮಾನತೆ, ಸಮದರ್ಶನ, ಜಾತ್ಯಾತೀತ, ಲಿಂಗಭೇದವಿಲ್ಲ, ಯೋಗ, ಅಷ್ಟಾವರಣ, ಶತಸ್ಥಳ, ಸದಾಚಾರ, ಶಿವಾಚಾರ, ಗಣಾಚಾರ, ಸೋಷಿಯಲ್ ಈಕ್ವಾಲಿಟಿ, ಹೆಣ್ಣು ಗಂಡು ಅನ್ನತಕ್ಕಂಥ ತಾರತಮ್ಯವಿಲ್ಲ, ಮುಟ್ಟು ಮೈಲಿಗೆಗಳಿಲ್ಲ, ಪಂಚಸೂತಕಗಳಿಲ್ಲ, ಮೂಢನಂಬಿಕೆಗಳಿಲ್ಲ, ಅಂಧಾನುಕರಣೆ ಇಲ್ಲ, ಅಂಧಶ್ರದ್ಧೆ ಇಲ್ಲ, ದೇಹವೇ ದೇಗುಲ, ಕಾಯಕವೇ ಕೈಲಾಸ ಅನ್ನತಕ್ಕಂಥ ಧರ್ಮ ಇನ್ನು ಕರ್ನಾಟಕ ಬಿಟ್ಟು ಹೋಗಲಿಲ್ಲ. ಏನು ದುರ್ದೈವ ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಬೇಕು. ಏನು ಮಾಡ್ತಾ ಇದ್ದೇವೆ ನಾವು? ಎಲ್ಲಿದ್ದೇವೆ ಸ್ವಾಮಿ? ಇವತ್ತಿಗೂ ಬಸವಣ್ಣನ ಒಪ್ಪಲಾರದ ಬೇರೆಯವರು ಒಪ್ಪಬಹುದು, ಈ ಲಿಂಗಾಯತರೇ ಒಪ್ಪೋದಿಲ್ಲ. ಬಹಳ ತ್ರಾಸು ಇವ್ರನ್ನ ಎಳ್ಕೊಂಡು ಬರೋದು. ಇವ್ರನ್ನ ಎಳ್ಕೊಂಡು ಬರೋದು ಅಂದ್ರೆ ಬಹಳ ತ್ರಾಸು. ಹೆಂಗ್ರಿ ಅದಂಗ್ರಿ ಅದಂಗ್ರಿ ಹಾ ನಾಗಪ್ಪ ದೇವರಾಗ್ತಾನೆ ಇಲ್ಲ ನಿಮಗ? ಪಂಚಮಿ ದಿವಸ ಹಾಲು ಎರಿತೀರಲ್ಲೋ? ಎರಿತೀರಿ. ನಾಗಪ್ಪನ ದೇವ್ರನ್ನ ನಂಬಿದಿರಲ್ಲೋ? ನಂಬಿದಿರ ಇಲ್ರವ? ನಂಬಿದ್ರಿ. ಆ ದೇವರು ನಾಗಪ್ಪ ಅಂತ ನಂಬುದ ಮ್ಯಾಗ ಅವ ಕಚ್ಚಿದ ಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು, ದೇವ್ರ ಕಚ್ಚನಂತ ಸಾಯ್ಬೇಕು. ಹೇಳ್ರಿ ನಿಮಗ ನಾಚಿಕೆ ಆಗಬೇಕು. 21ನೇ ಶತಮಾನದಲ್ಲೂ ನಾಗರಪ್ಪನ ದೇವರು ಅಂತ ನಂಬಿಸ್ತಾ ಇದ್ದಾರೆ. ಒಂದು ಕ್ಷುದ್ರ ಜಂತು, ಒಂದು ಹಾವು ನಿಮ್ಮನ್ನ ಎದುರಿಸ್ತದ? ನಿಮ್ಮನ್ನ ಎದುರಿಸ್ತೋ ಇಲ್ಲ? ಇನ್ನೂ ಎದುರ್ತಿರಲ್ಲ. ಏನು ಪಂಚಮಿ ಬಂದ ಕೂಡಲೇ ಹಾಲು ಹಾಕೋದೆ, ನಮ್ಮ ಅವ್ವನ ಪಾಲು, ನಮ್ಮ ಅಪ್ಪನ ಪಾಲು, ನಮ್ಮ ಅಜ್ಜಿ ಪಾಲು, ಎಲ್ಲರ ಪಾಲು ಮಣ್ಣಾಗ ಮಣ್ಣ ಪಾಲು. ಒಂದು ಹಾವು ನಿಮ್ಮನ್ನು ಎದುರಿಸ್ತದ. ಇನ್ನು ಒಂದು ಹಾವು ಹಿಂಗ್ ಕಚ್ಚಿದ್ರ ಮತ್ತೆ ದೇವ್ರ ಕಚ್ಚಾನ ಅಂತ ಸುಮ್ಮನೆ ಸಾಯ್ಬೇಕು. ದೇವ್ರ ಕಚ್ಚಂದ್ರ ಇವತ್ತು ನಿಮ್ಮ ಮನೆಗೆ ಹಾವು ಬರ್ತದ. ಇವತ್ತು ಪ್ರವಚನ ಆದ್ಮೇಲೆ ಎಲ್ಲಾರ ಮನೆಗೆ ಬರ್ತದ. ನಾನು ಪ್ರವಚನ ಆದ್ಮೇಲೆ ಬರೋದೇವಲ್ಲ, ಗೊತ್ತಿಲ್ದಂಗೆ ಕತ್ತೈತದು. ಇವತ್ತು ನಿಮ್ಮ ಮನೆಗೆ ಹಾವು ಬಂದ. ಈ ಹಾವು ಬಂದ ಕೂಡಲೇ ಏನ್ ಮಾಡೋದು? ಅಪ್ಪರು ಪ್ರವಚನ ಪವಾಡಕ್ಕೆ ನಮ್ಮ ಮನೆಗೆ ಹಾವು ಬಂದದಂತ ಎಸ್ ಕಮಾನ್ ವೆಲ್ಕಮ್ ಅನ್ನೋದು. ಅದನ್ನ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಒಂದು ಚಲೋ ಬೆಡ್ಶೀಟ್ ಹಾಕಿ ಮುಚ್ಚಿ ಧೂಪ ಹಾಕಿ ಅವ ದೇವ್ರ ಮೇಲೆ ಮಲಗಿರ್ತಾನೆ, ಕೆಳಗೆ ನೀವು ಮಲ್ಕೊಳ್ಬೇಕು ತಾಕತ್ತಿದ್ರೆ. ಇನ್ನು ನಿಮಗೆ ಹಾವು ದೇವರು ಅದರಿಂದ ಭಯದಿಂದ ಬರಕ್ಕಾಗೋದಿಲ್ಲ ಅಂದ್ರೆ ಎಂತಹ ಧರ್ಮವನ್ನು ಬೋಧನೆ ಮಾಡಿರ್ಬೋದು ಈ ಸೃಷ್ಟಿಯೊಳಗೆ? ನಿಮ್ಮನ್ನ ಯಾವ ರೀತಿಯ ಭಯದ ವಾತಾವರಣದಲ್ಲಿ ಮತೀಯವಾದಿಗಳು, ಪುರೋಹಿತ ಶಾಹಿಗಳು ನಿಮ್ಮನ್ನ ಇಟ್ಟಿರ್ಬೋದು. ಈ ಹಾವನ್ನ ಬಂಡವಾಳವಾಗಿ ಮಾಡಿಕೊಂಡು ಬದುಕ್ತಿರ್ತಕ್ಕಂತಹ ಜನಾಂಗದ ವಿರುದ್ಧ ಹೋರಾಟ ಮಾಡಿದವರು. ಈ ವಚನವೇ ಸಾಕು. ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋರವನಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಘದ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಅಂತ ಬರಯ್ಯ. ಐ ಆಮ್ ಪ್ರೋಗ್ರೆಸಿವ್, ಐ ಆಮ್ MBBS, ಐ ಆಮ್ BE, ನಾನು UGC ಸ್ಕೇಲ್ ತಗೊಳ್ತೀನಿ, ನಾನು ಊರ್ಗೌಡ. ಆದ್ರೆ ಕ್ಷುದ್ರ ಜಂತು ಹಾವನ ಪೂಜೆ ಮಾಡೋ ಮನುಷ್ಯ ಯಾರು? ನನ್ನ ಬುದ್ಧಿ, ನನ್ನ ಮತಿ, ಇದು ನನ್ನ ಸಂಪ್ರದಾಯ. ವಾ ಸ್ವಾಮಿ, 900 ವರ್ಷದ ಹಿಂದೆ ಒಂದು ಹಾವು ದೇವರಲ್ಲ ಅಂದ. ಈಗಲೂ ಅದಕ್ಕೆ ನೋಡ್ಬೇಕು. ಏನು ಅಬಾಬಾಬಾಬಾಬಾಬಾ. ನಿಮಗೆ ಕರುಣೆ ಇದ್ರೆ ಒಂದು ಸಾಲ ಬರ್ದಾನ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ. ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕುವ ಧೈರ್ಯವಿಲ್ಲದವರು ನೀವು ಕಲ್ಲನಾಗರ ಮೇಲೆ ಹಾಲೆರಿತೀರಲ್ಲಪ್ಪ. ಯಾವುದು ನಿಮ್ಮ ಧರ್ಮ? ನಾಗರಕ್ಕೆ ಹಾಲು ಹೆರೆದು ಈ ಕಡೆ ಬರ್ತೀರಿ, ಊರ್ ನಾಯಿ ಹೋಗಿ ಕಾಲೆತ್ತು ಒಯ್ತವ ಸಾಲ ಹೆಚ್ಚು. ಇವ್ರು ಏನ್ ನಮ್ಮ ಹೆಣ್ಮಕ್ಳು ಹಾಕಿದೆ. ನಿರ್ಮಲವಾದ ಮನಸ್ಸೆ ಮಡಿ ಉಳಿದಿದ್ದಲ್ಲ ಕಾಲ್ಮಡಿ ಅಂದ ಬಸವಣ್ಣ. ನಿರ್ಮಲವಾದ ಮನಸ್ಸೆ ಮಡಿ ಉಳಿದಿದ್ದಲ್ಲ ಕಾಲ್ಮಡಿ. ಬಸವಣ್ಣನ ಧರ್ಮ ಇದೆಯಲ್ರಿ, ದ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್. ಬಸವಣ್ಣನ ಧರ್ಮ ಅಂತರ್ಗತವಾದಂತಹ ಎಲ್ಲ ವಿಚಾರಧಾರೆಗಳನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳುವುದು. ಬೌದ್ಧ
ಬೌದ್ಧ ಧರ್ಮ ಶಾಂತಿಯನ್ನು ಬೋಧನೆ ಮಾಡ್ತು, ಬಸವಣ್ಣ ವಿಚಾರ ಧರ್ಮವನ್ನು ಬೋಧನೆ. ವಿಚಾರಕ್ಕಿಂತ ಮಿಗಿಲಾದುದಿಲ್ಲ, ಎನ್ನ ಮತಿಗೆ ಮಂಗಳವನಿತ್ತುರಾಗದೆಂಬೇಗ ಕೃಪೆಯಾಗು ಗುರುವೇ. ಏನು ಬಸವಣ್ಣ ಮಾತಾಡಿದ್ರು ಒಂದೊಂದು ಸಾಲು. ತಾವೆಲ್ಲರೂ ಸಹ ಪ್ರಜ್ಞಾವಂತರೇ, ವಿದ್ಯಾವಂತರೆಲ್ಲರೂ ಬುದ್ಧಿವಂತರಲ್ಲ. ಪ್ರಜ್ಞಾವಂತರವರೆಲ್ಲರೂ ಅಸ್ಮಿತೆಯ ಪ್ರಜ್ಞೆಯನ್ನು ಕಳೆದುಕೊಂಡಿರ್ತಕ್ಕಂಥವ್ರು. ಹಾಗಾಗಿ ನಾವೆಲ್ಲರೂ ಸಹ ಪ್ರತಿದಿನ ಕನ್ನಡಿಯನ್ನು ನೋಡಬೇಕಾದ್ರೆ ಕನ್ನಡಿ ಒರೆಸ್ಕೊಳ್ಳೇಬೇಕು. ಪ್ರತಿದಿನ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ಉಳಿಯಬೇಕು ಈ ಸಮಾಜದಲ್ಲಿ. ಹಾಗಾಗಿ ನಾವೆಲ್ಲರೂ ಸಹ ವಿಚಾರಧಾರೆಗಳನ್ನು ಯಾವಾಗಲೂ ಸಹ ನಮ್ಮ ಬದುಕಿನಲ್ಲಿ ಕೇಳ್ತಾನೇ ಇರಬೇಕು. ಆವಾಗಲೇ ಮನುಷ್ಯ ಪರಿಪೂರ್ಣ ಆಗೋದು. ದ ನೋ ಮ್ಯಾನ್ ಪರ್ಫೆಕ್ಟ್, ದ ನೋ ಪರ್ಫೆಕ್ಟ್ ಪರ್ಫೆಕ್ಟ್ಸ್ ಇಸ್ ಅ ಗಾಡ್ ಓನ್ಲಿ ಪರ್ಫೆಕ್ಟ್. ಈ ಜಗತ್ತಿನಲ್ಲಿ ಯಾವ ಮನುಷ್ಯರು ಪರಿಪೂರ್ಣರಲ್ಲ, ಯಾವ ಮಹಾತ್ಮರು ಪರಿಪೂರ್ಣರಲ್ಲ. ಮಹಾತ್ಮರ ತತ್ವಗಳು ಪರಿಪೂರ್ಣ, ದೇವರೊಬ್ಬನೇ ಪರಿಪೂರ್ಣ. ಯಾವ ಮಹಾತ್ಮರು ಪರಿಪೂರ್ಣರಲ್ಲ, ಅವರ ತತ್ವಗಳು ಪರಿಪೂರ್ಣತೆ. ಕಾರಣ, ಹುಟ್ಟು ಸಾವುಗಳಿಗೆ ಬಂಧನವಾಗಿರ್ತಕ್ಕಂಥ ಮನುಷ್ಯರ್ಯಾರೂ ಸಹ ಸೃಷ್ಟಿಗೆ ಪರಿಪೂರ್ಣರಲ್ಲ. ಹಾಗಾಗಿ ಈ ಸಾಲನ ನಾನು ಬಳಸಿದ್ದೇನೆ. ಕಾರಣ, ಧರ್ಮದ ವಿಷಯವನ್ನು ಮಾತನಾಡುವಾಗ ಬಸವಣ್ಣನವರ ಗುರುಗಳ ಮುಂದೆ ಕುಳಿತುಕೊಂಡಿರುವ ಚಿಂತನೆ ಪ್ರಾರಂಭವಾಗಿದೆ. ಜೀವ, ಜಗತ್ತು, ಈಶ್ವರ, ಈ ಮೂರನ್ನ ಕುರಿತು ಚಿಂತನೆ ಮಾಡುವಂತಹ ಒಂದು ಅತ್ಯದ್ಭುತವಾದ ವೇದಿಕೆ ನಿರ್ಮಾಣವಾಗಿದೆ. ತತ್ವಜ್ಞಾನವೇತ್ತರು 4 ವಿಭಾಗಗಳನ್ನು ಮಾಡಿದ್ದಾರೆ. ಜೀವ, ಜೀವಾತ್ಮ, ಮಹಾತ್ಮ, ಪರಮಾತ್ಮ, ಪರಾತ್ಪರ ಪರಮಾತ್ಮ. ಒಟ್ಟು 5 ವಿಂಗಡಣೆ ಇದೆ ಜೀವಗಳಲ್ಲಿ. ಈ ಜಗತ್ತಿನಲ್ಲಿ ಯಾವುದೇ ಧರ್ಮಗಳಾಗಲಿ, ತತ್ವಗಳಾಗಲಿ, ಶಾಸ್ತ್ರಗಳಾಗಲಿ, ಇವೆಲ್ಲವೂ ಪ್ರಯೋಗಶೀಲತೆಗೆ ಬಂದಿರತಕ್ಕಂಥದ್ದು ಈ 3 ವಿಚಾರಧಾರೆಗಳ ಮೇಲೆ. ಒಂದು ಜೀವ, ಇನ್ನೊಂದು ತೋರುವ ಸೃಷ್ಟಿ ಜಗತ್ತು, ಇನ್ನೊಂದು ಈ ಸೃಷ್ಟಿಯನ್ನು ರಚನೆ ಮಾಡಿರ್ತಕ್ಕಂಥ ಅಗೋಚರವಾದ ಶಕ್ತಿಯ ಮೇಲೆ ಪ್ರಯೋಗಶೀಲತೆ ನಡೆದಿದೆ. ಈ 3ರ ಮೇಲೆ ಯಾರಾದರೂ ಸಹ ಪ್ರಯೋಗ ಮಾಡಬೇಕು. ಇದನ್ನು ಮೀರಿದ ಪ್ರಯೋಗ ಈ ಜಗತ್ತಿನಲ್ಲಿ ಯಾರ ಕೈಯಿಂದನೂ ಮುಂದುವರೆದರೂ ಸಾಧ್ಯವಿಲ್ಲ. ಅದು ವಿಜ್ಞಾನಿಗಳಾಗಲಿ, ತತ್ವಜ್ಞಾನವೇತರಾಗಲಿ, ಯಾರೇ ಇರಲಿ, ಅನುಭಾವಿಗಳೇ. ಮೊದಲನೆಯದು ಜೀವ, ಎರಡನೆಯದು ಜಗತ್ತು, ಮೂರನೆಯದು ಈಶ್ವರ. ಈಶ್ವರ ಅಂತ ಹೇಳಿದ್ರೆ ಪಾರ್ವತಿ ಗಂಡ ಪರಮೇಶ್ವರ ಅಲ್ಲ. ಅದು ಮುಂದೆ ಹೇಳುತ್ತೀನಿ. ನಿಮ್ಮ ಪಾರ್ವತಿ ಗಂಡ ಪರಮೇಶ್ವರ ಯಾರು, ಈ ಈಶ್ವರ ಯಾರು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಸೃಷ್ಟಿಯನ್ನು ರಚನೆ ಮಾಡಿರುವ ದೇವರು ಬಹಳ ಅತಿ ಅದ್ಭುತವಾದಂತಹ ರಚನೆಯನ್ನು ಮಾಡಿದ್ದಾನೆ. ಈ ಸೃಷ್ಟಿಯನ್ನು, ಅವನ ರಚನೆಯನ್ನ ನಾವು ಯಾರು ಪ್ರಶ್ನಾತೀತವಾಗಬೇಕು. ಕಾರಣ, ಪ್ರಭುದೇವರು ಹೇಳುವ ವಚನ, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳಗಳಿಲ್ಲದಂದು, ಶೂನ್ಯ ನಿಶೂನ್ಯಗಳಿಲ್ಲದಂದು, ಸಚರಾಚರಗಳು ರಚನೆಗೆ ಬಾರದಂದು, ಗುಹೇಶ್ವರ ನೀ ಇದ್ದೆಯಲ್ಲ ಇಲ್ಲದಂದು. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಗಾಡ್. ಪ್ರಭುದೇವರು ಪ್ರಭುದೇವರ ವಚನ ಬಹಳ ಅತಿ ಅದ್ಭುತವಾದ ವಚನ ಇದು.
ಹಮ್ಮು ಬಿಮ್ಮುಗಳಿಲ್ಲದಂದು. ಬಹಳ ಅತಿ ಅದ್ಭುತವಾದ ವಿಚಾರಗಳನ್ನು ಮಂಡನೆ ಮಾಡುತ್ತಾನೆ. ಪ್ರಭು ಅಕ್ಕ, ಪ್ರಭು ಮುಕ್ತಾಯಕ್ಕ, ಪ್ರಭು ಅಜಗಣ್ಣ, ಪ್ರಭು ಗೋರಕ್ಷಕ ಎಲ್ಲರನ್ನು ನೋಡೋಣ ಇಲ್ಲಿ. ಹಾಗಾಗಿ ಪ್ರಭುದೇವರು ಅತಿ ಅದ್ಭುತವಾದಂತಹ ವಚನವನ್ನು ರಚನೆ ಮಾಡಿದರೆ ಈ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮನನ್ನು. ಯಾವುದೇ ಧರ್ಮ ಇರಲಿ, ಅದು ಇಸ್ಲಾಂ ಇರಲಿ, ಕ್ರೈಸ್ತ ಇರಲಿ, ಯಾರೇ ಇರಲಿ, ಈ ಮೂರರ ಮೇಲೆ ಅಲ್ಲಾಡಬೇಕು. ಎಲ್ಲ ಧರ್ಮಗಳು ಈ ಮೂರು ವಿಚಾರಗಳ ಮೇಲೆ ತಿಕ್ಕಾಡಬೇಕು. ಇದನ್ನ ಮೀರಿ ಯಾರು ಏನು ತಿಕ್ಕಾಡಕ್ಕಾಗಲ್ಲ. ಶಂಕರ ಆದರೂ ಅಷ್ಟೇ, ಮಾಧ್ವ ಆದರೂ ಅಷ್ಟೇ, ರಾಮಾನುಜ ಆದರೂ ಅಷ್ಟೇ, ಜ್ಞಾನೇಶ್ವರ ಆದರೂ ಅಷ್ಟೇ, ತುಕಾರಾಮ ಆದರೂ ಅಷ್ಟೇ, ಯಾರು ಬೇಕಾದರೂ ತಿಕ್ಕಾಡಲಿ, ಇದ್ರ ಮೂಲ ಮೇಲೆ ತಿಕ್ಕಾಡಬೇಕು. ಜೀವ, ಜಗತ್ತು, ಈಶ್ವರ. ಹಾಗಾಗಿ ಮೊಟ್ಟ ಮೊದಲಿಗೆ ಈ ತಾತ್ವಿಕ ಚಿಂತನೆಯ ಎಳೆಯಲ್ಲಿ ಬರ್ತಕ್ಕಂತಹ ಅತಿ ಅದ್ಭುತವಾದ ವ್ಯಕ್ತಿ ಯಾರು ಅಂದ್ರೆ ಜೀವ. ಬಹಳ ದೊಡ್ಡದು ಜೀವ. ನಾವೆಲ್ಲರೂ ಜೀವ ಇದ್ದೀವಿ, ಜೀವಾತ್ಮರಾಗಿಲ್ಲ. ಇನ್ನು ಜೀವಗಳರಿದ್ದೀವಿ ನಾವು. ಹೆಂಡತಿ, ಮಕ್ಕಳು, ಬದುಕು, ಬಾಳೆ, ಅದಕ್ಕೆ ಕಳ್ಳತನ, ಜೀವಗಳು ಅಷ್ಟೇ. ನಾವು ಜೀವಾತ್ಮ ಆಗಿಲ್ಲ. ಇನ್ನು ವಿದ್ಯಾವಂತರಾಗಿದ್ದೇವೆ, ಬುದ್ಧಿವಂತರಾಗಿದ್ದೇವೆ. ಜೀವ ಜೀವಾತ್ಮ ಆಗಬೇಕು, ಜೀವಾತ್ಮ ಮಹಾತ್ಮ ಆಗಬೇಕು, ಮಹಾತ್ಮ ಪರಮಾತ್ಮನ ಜೊತೆಯಲ್ಲಿ ಕೂಡಬೇಕು, ಪರಮಾತ್ಮ ಪರಾತ್ಪರ ಪರವಸ್ತುವಾಗಿ ಈ ಅಗೋಚರವಾದ ಶಕ್ತಿಯನ್ನು ನಡೆಸುವ ಒಂದು ದೇವನಾಗಿ ಪರಿವರ್ತಿಸುತ್ತದೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಮಗೆ ತಾತ್ವಿಕ ಚಿಂತನೆ ಎಡೆ ಒಳಗಡೆ ಈ ಸೃಷ್ಟಿಯನ್ನು ರಚನೆ ಮಾಡಿದಂತಹ ದೇವರು ಮೊದಲು ಈ ಸೃಷ್ಟಿಯ ಒಳಗಡೆ ಮಹಾತ್ಮರು ಯಾರ ಮೇಲೆ ಪ್ರಯೋಗ ಮಾಡಿಕೊಂಡ್ರು ಅವರ ಮೇಲೆ ಅವರು ಪ್ರಯೋಗ ಮಾಡಿಕೊಡ್ತಾರೆ. ಬುದ್ಧ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡ, ಮಹಾವೀರ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡ. ಯಾವ ಮಹಾತ್ಮರಿರಲಿ ಮೊದಲು ಅವರಿಗೆ ಪ್ರಯೋಗ ಆಗಬೇಕು. ಈಗ ಇಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಅನುಭವ ನನಗೆ ಪ್ರಯೋಗ ಆದರೆ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಬರ್ತದೆ. ನನ್ನ ಅನುಭವ ನನ್ನಲ್ಲಿ ಪ್ರಯೋಗವಾಗಲಿಲ್ಲ ಅಂತಂದ್ರೆ ನಾನು ಅದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಜಗತ್ತಿನ ಯಾವ ಧರ್ಮವಾಗಲಿ, ತತ್ವವಾಗಲಿ, ಶಾಸ್ತ್ರವಾಗಲಿ, ಸಿದ್ಧಾಂತವಾಗಲಿ ಯಾವುದೇ ಇರಲಿ, ಈ ಮೂರು ವಸ್ತುಗಳ ಮೇಲೆ ಪ್ರಯೋಗಶೀಲ. ಒಂದು ಜೀವ, ಜಗತ್ತು, ಈಶ್ವರ. ಜೀವ ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ವಸ್ತು. ಪಿಂಡದಲ್ಲಿ ಪ್ರಾಣ, ಪ್ರಾಣದಲ್ಲಿ ಶಬ್ದ, ಶಬ್ದದಲ್ಲಿ ನಾದ, ನಾದದಲ್ಲಿ ಮಂತ್ರ, ಮಂತ್ರದಲ್ಲಿ ಶಿವ. ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದ ಶಟಸ್ಥಳ. ಅದಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆ ಪಿಂಡ ಜ್ಞಾನ ಸ್ಥಳ ಅಂತ. ಶರಣರು ಶಟಸ್ಥಳದಲ್ಲಿ ಮೊದಲು ಇಟ್ಟಂತಹ ಕಾನ್ಸೆಪ್ಟ್ ಯಾವುದಂದ್ರೆ ಪಿಂಡ ಜ್ಞಾನ ಸ್ಥಳ.